ನಮಸ್ತೆ ಸ್ನೇಹಿತರೆ. ದ್ವಿತೀಯ PUC ಇತಿಹಾಸದ ಪ್ರಶ್ನೋತ್ತರ ಸರಣಿ 4ನೇ ಅಧ್ಯಾಯಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಾ ಈ ಒಂದು ವಿಡಿಯೋ ಕ್ಲಾಸನ್ನು ಪ್ರಾರಂಭ ಮಾಡೋಣ. ನೋಡಿ, ತಾವು ನೋಡ್ಬೋದು, ಈಗ ಅಧ್ಯಾಯ 4ನ್ನು ನಾವೇನು ಮಾಡ್ತಾ ಇದ್ದೀವಿ ಇವತ್ತಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. ಈ ಅಧ್ಯಾಯದ ಹೆಸರು ಪ್ರಾಚೀನ ಯುಗ ಅಂಥೇಳಿ. ಅಧ್ಯಾಯ 4.1 ವೈದಿಕ ಸಂಸ್ಕೃತಿಯ ಬಗ್ಗೆ ಈ ಒಂದು ತರಗತಿಯಲ್ಲಿ ಯಾವ ಪ್ರಶ್ನೆಗಳು ಬರ್ತವೆ ಅಂತ ನೋಡ್ತಾ ಹೋಗೋಣ. ನೋಡ್ರಿ, ಮೊದಲನೇ ಪ್ರಶ್ನೆ ಏನು ಕೇಳ್ತಾರೆ ಅಂತಂದರೆ, ಕೆಳಗಿನವುಗಳಲ್ಲಿ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಆರ್ಯ ಪದದ ಅರ್ಥವೇನು ಅಂತ ಕೇಳಿದ್ದಾರೆ. ಆರ್ಯ ಎಂದರೆ ಕುಲೀನ ಅಥವಾ ಒಡೆಯ ಅಥವಾ ಕೃಷಿಯನ್ನು ಅವಲಂಬಿತ ವ್ಯಕ್ತಿ ಎಂದರ್ಥ. ಆರ್ಯ ಅಂತಂದ್ರೆ ಕುಲೀನ ಅಥವಾ ಒಡೆಯ ಅಥವಾ ಕೃಷಿಯನ್ನು ಅವಲಂಬಿಸಿರ್ತಕ್ಕಂಥ ವ್ಯಕ್ತಿ ಅಂತ ಅರ್ಥ ಆಗುತ್ತದೆ. ಯಾವ ಶಬ್ದದಿಂದ ವೇದ ಎನ್ನುವ ಪದ ಪಡೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಇದು ಸಂಸ್ಕೃತ ಮೂಲ ಪದದಿಂದ ವೇದ ಅಂತಕ್ಕಂಥ ಪದ ಏನಾಗುತ್ತೆ ಪಡೆಯಲಾಗಿದೆ ಅಂತ ಹೇಳ್ತಾ ಇದ್ದಾರೆ. ವೇದ ಎಂದರೆ ಏನು ಅಂತಂದ್ರೆ, ವೇದ ಎಂದರೆ ಜ್ಞಾನ ಎಂದರ್ಥ. ವೇದ ಎಂದರೆ ಜ್ಞಾನ ಎಂದರ್ಥ. ಇನ್ನು ಪ್ರಥಮ ವೇದವನ್ನು ಹೆಸರಿಸಿ ಅಂತ ಕೇಳಿದರೆ ಅದಕ್ಕೆ ಋಗ್ವೇದ ಸರಿಯಾಗಿರ್ತಕ್ಕಂಥದ್ದು. ವೇದಗಳ ಕಾಲದಲ್ಲಿ ಕುಟುಂಬದ ಯುವ ರಾಜನು ಯಾರಾಗಿದ್ದರು ಅಂತ ಕೇಳಿದರೆ ಕುಲಪತಿ ಅಥವಾ ಗೃಹಪತಿ ವೇದಗಳ ಕಾಲದಲ್ಲಿ ಕುಟುಂಬದ ಯಜಮಾನನಾಗಿದ್ದ ಅಂತ ಇಲ್ಲಿ. ಯುವರಾಜ ಅಲ್ಲ, ಅದು ಯಜಮಾನ. ಇನ್ನು ಆರ್ಯರ ಪ್ರಮುಖ ಕಸಬು ಏನಾಗಿತ್ತು ಅಂತಂದ್ರೆ ಅವ್ರು ಏನು ಮಾಡ್ತಾಯಿದ್ರು, ಕೃಷಿಯನ್ನು ಅವಲಂಬಿಸಿದ್ರು. ಇನ್ನು ಕ್ಷೇತ್ರ ಎಂದರೇನು? ಆರ್ಯರು ಉಳುಮೆ ಮಾಡ್ತಕ್ಕಂಥ ಭೂಮಿಯನ್ನು ಕ್ಷೇತ್ರ ಎನ್ನುತ್ತಿದ್ದರು. ಆರ್ಯರು ಯಾವುದನ್ನು ಸಂಪತ್ತೆಂದು ಪರಿಗಣಿಸಿದ್ದರು ಅಂದರೆ ಆರ್ಯರು ಜಾನುವಾರುಗಳನ್ನು ಸಂಪತ್ತೆಂದು ಪರಿಗಣಿಸಿರ್ತಾರೆ. ಇನ್ನು ಮಗು ಶಾಲೆಗೆ ಕಳುಹಿಸಲು ಮಾಡುತ್ತಿದ್ದ ಸಮಾರಂಭ ಯಾವುದು ಅಂತ ಕೇಳಿದರೆ ಉಪನಯನ ಸಮಾರಂಭವನ್ನು ಮಾಡ್ತಾ ಇದ್ರು. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ 2 ಪದ ಅಥವಾ 2 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದರೆ ಯಾವುದಾದರೂ 2 ವೇದಗಳನ್ನು ಹೆಸರಿಸಿ ಅಂತ ಕೇಳಿದರೆ ಋಗ್ವೇದ ಯಜುರ್ವೇದ ಇಲ್ಲಿ ಸರಿ ಇರುವಂಥದ್ದು. ಇನ್ನು ಅದೇ ರೀತಿಯಾಗಿ ವೈದ್ಯಕೀಯ ನಾಗರಿಕತೆಯಲ್ಲಿ ರಾಜನಿಗೆ ಯಾವ 2 ರಾಜಕೀಯ ಸಂಸ್ಥೆಗಳು ಸಹಾಯ ಮಾಡುತ್ತಿದ್ದವು ಅಂತಂದರೆ ಇಲ್ಲಿ ಸಭಾ ಸಮಿತಿ ಅಂತಕ್ಕಂಥದ್ದು ಸರಿಯಾಗುತ್ತೆ. ಅದೇ ರೀತಿ ಯಾವುದಾದ್ರೂ 2 ವರ್ಣಗಳನ್ನು ತಿಳಿಸಿ ಅಂತ ಕೇಳಿದರೆ ಬ್ರಾಹ್ಮಣ ಕ್ಷತ್ರಿಯ. ಆರ್ಯರು ಯಾವುದಾದ್ರೂ 2 ಆಶ್ರಮಗಳನ್ನು ಹೆಸರಿಸಿ ಅಂತ ಕೇಳಿದರೆ ಬ್ರಹ್ಮಚಾರ್ಯ ಗೃಹಸ್ಥ. ಇನ್ನು ವೈದಿಕೀಯ ಜನರು ಯಾವುದಾದ್ರೂ 2 ಮನೋರಂಜನೆಗಳ ಹೆಸರಿಸಿ ಅಂತ ಕೇಳಿದರೆ ರಥ ಓಡಿಸುವ ಸ್ಪರ್ಧೆ, ಕುದುರೆ ಓಡಿಸುವಂತಹ ಸ್ಪರ್ಧೆ. ವೈದ್ಯಕೀಯ ಕಾಲದ ಯಾವುದಾದರೂ 2 ಮಹಿಳಾ ವಿದ್ವಾಂಸರನ್ನು ಹೆಸರಿಸಿ ಅಂತ ಕೇಳಿದರೆ ಗಾರ್ಗಿ ಮತ್ತು ಮೈತ್ರಿ ಅಂತಕ್ಕಂಥವ್ರು. ಇನ್ನು 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಪ್ರಶ್ನೆ ಇದೆ. ನೋಡಿ, ಪ್ರಶ್ನೆ ಏನು ಕೇಳ್ತಾರೆ ಅಂತಂದ್ರೆ ಆರ್ಯರ ರಾಜಕೀಯ ಸ್ಥಿತಿ ಬಗ್ಗೆ ವಿವರಿಸಿ ಅಂತ ಕೇಳಿದರೆ ಇಲ್ಲಿ ತಾವೇನು ಮಾಡ್ಬೋದು ನೋಡ್ಬೋದು. ಸಭಾ ಸಮಿತಿಗಳಿದ್ದು ರಾಜನನ್ನು ಏನಂತ ಕರಿತಾ ಇದ್ರು. ಇನ್ನು ರಾಜರುಗಳು ನೋಡ್ರಿ, ರಾಜರುಗಳನ್ನು ರಾಜ್ಯ ಪ್ರಾಂತ್ಯಗಳು, ಗೋಪುಗಳು, ವಿಷಯ ಗ್ರಾಮಗಳನ್ನಾಗಿ ಏನು ಮಾಡ್ತಾಯಿದ್ರು, ವಿವರಿಸ್ತಾ ಇದ್ರು, ಭಾಗಗಳನ್ನಾಗಿ ಮಾಡಿದರು. ರಾಜ್ಯತ್ವ ವಂಶ ಪಾರಂಪರ್ಯವಾಗಿತ್ತು. ಪ್ರಮುಖ ರಾಜರುಗಳೆಂದರೆ ಕುರ, ಪಾಂಚಾಲ, ಕುಶಿ, ವಿದೇಹ, ವಿದರ್ಭ ಅಂತಕ್ಕಂಥವ್ರು ಇದ್ದರು. ಇನ್ನು ಇಲ್ಲಿ ಇರ್ತಕ್ಕಂಥ ಸಾಮ್ರಾಜ್ಯ ವ್ಯವಸ್ಥೆ ಬಗ್ಗೆ ವಿವರಣೆ ಇರುವಂಥದ್ದು. ಇಲ್ಲಿ ಸೈನಿಕ ವ್ಯವಸ್ಥೆ ಬಗ್ಗೆ ವಿವರಣೆಯನ್ನು ಬರಿಬೇಕು. ನಂತರ ಇಲ್ಲಿ ಮುಂದಿನ ಪ್ರಶ್ನೆ ಇದೆ ನೋಡಿ, ಆರ್ಯರ ಸಾಮಾಜಿಕ ಸ್ಥಿತಿ ಅಂತ ಕೇಳಿದ್ದಾರೆ. ಆರ್ಯರು ಕುಟುಂಬದ ಮುಖ್ಯಸ್ಥನ ಬಗ್ಗೆ, ಕುಟುಂಬದ ವ್ಯವಸ್ಥೆ ಬಗ್ಗೆ ಬರಿಬೇಕಾಗಿರುವಂಥದ್ದು. ಕುಟುಂಬದ ಮುಖ್ಯಸ್ಥರನ್ನ ಕುಲಪತಿ ಅಥವಾ ಗೃಹಪತಿ ಅಂತ ಕರಿತಾ ಇದ್ರು. ಓಕೆ. ಇನ್ನು ಚಾತುರ್ವರ್ಣ ವ್ಯವಸ್ಥೆ ಇತ್ತು ಅಲ್ಲಿ. ನೋಡ್ರಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ 4 ವರ್ಣಗಳು ಗುಂಪುಗಳು ಇದ್ದು ಅಂತಕ್ಕಂಥದ್ದನ್ನು ನಾವು ತಾವೇನು ಮಾಡಬೇಕಾಗುತ್ತೆ ಇಲ್ಲಿ ಬರಿಬೇಕಾಗಿರುವಂಥದ್ದು. ಇನ್ನು ಚತುರಾಶ್ರಮ ವ್ಯವಸ್ಥೆ ಅಂತ ಇತ್ತು ಅಂತೇಳಿ 4 ಹಂತದಲ್ಲಿ. ಬ್ರಹ್ಮಚಾರ್ಯ, ಶಿಕ್ಷಣದ ಅವಧಿ, ಗೃಹಸ್ಥ, ವೈವಾಹಿಕ ಜೀವನ, ನಂತರ ವಾನಪ್ರಸ್ಥ ಅಂತಕ್ಕಂಥದ್ದು, ಧ್ಯಾನಕ್ಕಾಗಿ ಕಾಡಿಗೆ ತೆರಳೋದು. ಇನ್ನು ಸನ್ಯಾಸಿ ಅಂತಂದ್ರೆ ವೈರಾಗಿಯಾಗಿರುವಂಥದ್ದು. ಇಲ್ಲಿ ಆಹಾರ ಪದ್ಧತಿ, ಗೋಧಿ, ಬಾರ್ಲಿ ಇವುಗಳ ಬಗ್ಗೆ ಬರೀರಿ. ಇನ್ನು ವಸ್ತ್ರ ಅಲಂಕಾರಗಳ ಬಗ್ಗೆ ನೀವು ಬರಿಬೇಕಾಗಿರುವಂಥದ್ದು. ಇನ್ನು ಇವರ ಮನೋರಂಜನೆ ಏನು ಮಾಡ್ತಾಯಿದ್ರು ಅಂದರೆ ಜೂಜಾಡುವುದು, ರಥ ಓಡುವ ಸ್ಪರ್ಧೆ, ಕುದುರೆ ಓಡಿಸುವ ಸ್ಪರ್ಧೆ. ಸೊ ಈ ರೀತಿಯಾಗಿ ನೀವು ಬರೀರಿ.
ನಂತರ ಇನ್ನು ಆರ್ಯರ ಧಾರ್ಮಿಕ ಸ್ಥಿತಿಯನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ. ನೋಡ್ರಿ, ಆರ್ಯರು ಋಗ್ವೇದ ಕಾಲ ಅಂತ ಬರುತ್ತೆ. ಋಗ್ವೇದ ಕಾಲ ಅಂತಂದರೆ ಇಲ್ಲಿ ನೋಡ್ರಿ, ಇದು ಆಚರಣೆಯಲ್ಲಿ ಹಿಂದೂ ಧರ್ಮದ ಮೂಲಗಳು ಆರ್ಯ ಸಂಸ್ಕೃತಿಯಲ್ಲಿ ಕಾಣಬಹುದು. ವೈದಿಕೀಯ ಧರ್ಮವು ಸನಾತನ ಧರ್ಮ, ಹಿಂದೂ ಧರ್ಮ, ಬ್ರಾಹ್ಮಣ ಧರ್ಮ ಎಂದು ಕರೆಯಲ್ಪಡುತ್ತಿತ್ತು. ಇದು ಜಗತ್ತಿನ ಅತ್ಯಂತ ಪುರಾತನ ಧರ್ಮವಾಗಿದೆ. ಪೂರ್ವ ವೇದ ಕಾಲದ ಆರ್ಯರು ಪ್ರಕೃತಿಯನ್ನು ಆರಾಧಿಸುತ್ತಿದ್ದರು. ಇಂದ್ರ, ವರುಣ, ಅಗ್ನಿ, ವಾಯು, ಸೂರ್ಯ, ಪೃಥ್ವಿ, ಸೋಮ ಮುಂತಾದ ದೇವರುಗಳನ್ನು ಪೂಜಿಸ್ತಾ ಇದ್ರು. ಮೂರ್ತಿ ಪೂಜೆ ಇರಲಿಲ್ಲ. ಋಗ್ವೇದ ಕಾಲದಲ್ಲಿ ಮೂರ್ತಿ ಪೂಜೆ ಇರಲಿಲ್ಲ, ತಮಗೆ ಗೊತ್ತಿರಲಿ. ನಂತರ ಸರಳ ವಿಧಿವಿಧಾನಗಳು, ಯಜ್ಞ ಯಾಗಾದಿಗಳು ನೆರವೇರಿಸುತ್ತಿದ್ದರು. ನಂತರ ಬರುವಂಥದ್ದು ಉತ್ತರ ವೇದಗಳ ಕಾಲ. ಇಲ್ಲಿ ಉಲ್ಟಾ ಎಲ್ಲ. ಉತ್ತರ ವೇದಗಳ ಕಾಲದಲ್ಲಿ ಧರ್ಮಾಚರಣೆ ಸಂಕೀರ್ಣ ಮತ್ತು ಕಠಿಣವಾಗಿತ್ತು. ಮೂರ್ತಿ ಪೂಜೆ ರೂಢಿಗೆ ಬಂದಿತ್ತು. ದೇವತೆಗಳ ಸಂಖ್ಯೆ ಹೆಚ್ಚಾಯಿತು. ಬ್ರಹ್ಮ, ವಿಷ್ಣು, ಮಹೇಶ್ವರ, ಗಣೇಶ, ಕಾರ್ತಿಕೇಯ, ಪಾರ್ವತಿ, ಲಕ್ಷ್ಮಿ, ಕಾಳಿಕಾ, ದುರ್ಗಾ ಮುಂತಾದ ದೇವರುಗಳು ಪೂಜಿಸಿದರು. ಗೋ ಮತ್ತು ಪವಿತ್ರವೆನಿಸಿತು, ಪೂಜಾರ್ಹವಾಯಿತು. ಅದರ ಹತ್ಯೆಯನ್ನು ನಿಷೇಧಿಸಲಾಯಿತು ಉತ್ತರ ವೇದಗಳ ಕಾಲದಲ್ಲಿ. ಸೊ ಅಲ್ಲಿ ಸಂಸ್ಕಾರ ಮತ್ತು ಒಂದು ನಿಮಿಷ ರೀ, ಸಂಸ್ಕಾರಯುತ ಜೀವನದ ಬಗ್ಗೆ ನೀವೇನು ಮಾಡಬೇಕಾಗತ್ತೆ, ಬರಿಬೇಕಾಗ್ತದೆ. ನಂತರ ವೈದ್ಯಕೀಯ ಕಾಲದ ಶಿಕ್ಷಣ ಮತ್ತು ವಿಜ್ಞಾನ ಕುರಿತು ಬರೆಯಿರಿ ಅಂತ ಕೇಳಿದರೆ, ನೋಡ್ರಿ, ವೈದ್ಯಕೀಯ ಕಾಲದೊಳಗೆ ಮಹಿಳೆಯರು ಸ್ತ್ರೀಯ ಪುರುಷರು ಶಿಕ್ಷಣವನ್ನು ಪಡಿತಾ ಇದ್ರು. ನೋಡ್ರಿ, ಗಾರ್ಗಿ, ಮೈತ್ರಿ, ಲೋಪಮುದ್ರ, ಘೋಷ, ಅಪಾಲ, ವಿಶ್ವರ ಮುಂತಾದ ಮಹಿಳೆಯರು ಇಲ್ಲೇನು ಮಾಡಿದ್ರು, ವಿದ್ವಾಂಸರಾಗಿದ್ದರು. ಅದರ ಜೊತೆಗೆ ಪುರಾಣಗಳು, ತತ್ವಶಾಸ್ತ್ರ, ಗಣಿತ, ಖಗೋಳಶಾಸ್ತ್ರ, ಜ್ಯೋತಿಷ್ಯಶಾಸ್ತ್ರ, ಔಷಧಶಾಸ್ತ್ರ, ತರ್ಕ ಮುಂತಾದವುಗಳ ಬಗ್ಗೆ ಇಲ್ಲಿ ಇರುವಂಥದ್ದು. ಸೊ ವಿಡಿಯೋನ ಸ್ಟಾಪ್ ಮಾಡಿ ನೀವೇನು ಮಾಡಿರಿ, ಬರ್ಕೊಳ್ಳೋರು ಇದ್ರಿ ಅಂದ್ರೆ ಬರ್ಕೋರಿ. ಓಕೆ, ಇಲ್ಲಿಗೆ ಪಾಠ ಮುಕ್ತಾಯ ಆಗ್ತದೆ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ಪಾಠದೊಂದಿಗೆ ತಮ್ಮೊಂದಿಗೆ ಸೇರ್ತೀನಿ ಅಂತ ಹೇಳ್ತಾ, ನಮ್ಮ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಅದನ್ನು ಶೇರ್ ಮಾಡಿ ವಿಡಿಯೋ.